ಈ ಮುಸ್ಸಂಜೆಯ ವೇಳೆಯಲ್ಲಿ ಆಗಮಿಸಿದ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಲಿಂಗಾಯತ್ ಮಹಿಳಾ ಸಮಾಜ ಹಾಗೂ ಕನ್ನಡ ಸಂಸ್ಕೃತಿ ಭವನ ಸಂಘದ ಸಹಯೋಗದಲ್ಲಿ ಸೆಕೆಂಡ್ ಹ್ಯಾಂಡ್ ಸದಾಶಿವ ಹಾಸ್ಯಭರಿತ ನಾಟಕವನ್ನು ಹಾಗೂ ನಮ್ಮ ದಾನಮ್ಮ ಅಂಗಡಿಯವರ ಸುಂದರವಾದ ಪುಸ್ತಕ ದಾಪುಗಾಲು ಎಂಬ ಕವನ ಸಂಗ್ರಹವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಈ ಎರಡೂ ಕಾರ್ಯಕ್ರಮದ ಸಲುವಾಗಿ ಬಂದಂಥ ವೇದಿಕೆಯ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರಿಗೆ ಅವರಿವರನ್ನದೇ ಸಮಸ್ತ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಹಾಗೂ ಎದುರಿಗೆ ಕುಳಿತಂಥ ಆಸಕ್ತರು ಹಾಗೂ ನಾಟಕ ನೋಡಲು ಬಂದಂಥ ಹಾಗೂ ನಾಟಕದಲ್ಲಿ ಅಭಿನಯಿಸುತ್ತಿರುವವರ ಪತ್ನಿಯರಿಗೆ ಅವರ ಪತ್ನಿಯರು ತಾಯಂದಿರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ವಂದಿಸುತ್ತಾ ಎರಡೇ ಮಾತುಗಳನ್ನು ಹೇಳಬಯಸ್ತೀನಿ. ನಮ್ಮೊಂದು ಬೆಳಗಾವಿ ಮಂದಿ ಚಟಾರಪ್ಪ, ನಾವು ಕಾರ್ಯಕ್ರಮ ಮುಗಿಯಾಕೆ ಬಂದಂಗೆ ಬರ್ತೀವಿ. ನಾನು ಹಿಡ್ಕೊಂಡ ಇವತ್ತು ಇಲ್ಲಿ ಕಾರ್ಯಕ್ರಮ ಐತೆ ಕನ್ನಡ ಭವನ ನಾನು ಓಡಿ ಬನ್ನಿ ಮಾತು ಯಾರ ಕರೆದ್ರೆ ನಾನು ಹಿಂಗೆ ನೋಡಿ ಆ ಕಾರ್ಯಕ್ರಮ ಮುಗಿಯಾಕೆ ಬಂದಂಗೆ ನಮ್ಮ ಹಾಲ್ ಎಲ್ಲ ಫುಲ್ ಆಕ್ಕದ. ನಾವು ಸುಳ್ಳು ಏನಲ್ಲ, ಹಿಂಗೆ ಮೇಲೆ ಹಿಂಗೆ ತಿರುಗಿ ನೋಡ್ತೀವ್ರಿ ನೀವು. ಹೆಂಗೆ ಚಾಲು ಆಕೈತೆ ಹೆಂಗೆ ಬಿಡುಗಡೆ ಆಗೋ ಮುಂದಂತೂ ಫುಲ್ ಆಗಿರ್ತೈತೆ. ಮತ್ತು ನಾವು ಕೂಡ ಇದಕ್ಕೆ ಎಷ್ಟು ಪ್ರಚಾರ ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿಲ್ಲ. ಬೇರೆ ಏನೇನೇನೋ ನಮ್ಮ ಕೆಲಸ ಬಂದುಬಿಟ್ಟು ಹೀಗಾಗಿ ವೈಯಕ್ತಿಕವಾಗಿ ನನಗೂ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಅಂದ್ಕೂಡಲೇ ಇದ್ರ ಕಡೆ ಎಷ್ಟು ಪ್ರಚಾರ ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿಲ್ಲ. ಈಗ ನನಗೆ ಖೇದ ಅನ್ಸಾಗ್ತದ. ಆ್ಯಕ್ಚುಲ್ ನಾವು ಪ್ರಚಾರ ಕೊಡಬೇಕಾಗಿತ್ತು. ಸಾಕಷ್ಟು ವಾಟ್ಸಪ್ದಾಗ ಕೂಡ ನಾವು ಬಿಡಲಿಲ್ಲ ಇದನ್ನು. ಕೆಟ್ಟ ಅನಿಸ್ತದೆ. ಯಾಕಂದ್ರೆ ಹೋದ ಸಲ ನಾವು ನಾಟಕ ಮಾಡಿದಾಗ ಸರ್ಕಲ್ನಾಗ ನಾವು ದೊಡ್ಡ ಪೋಸ್ಟರ್ ಹಾಕಿದ್ದೇವೆ. ಕನ್ನಡ ಭವನ ಮುಂದೆ ಪೋಸ್ಟರ್ ಹಾಕಿದ್ದೇವೆ. ಈ ಸಲ ಅದನ್ನು ಏನೂ ಮಾಡೋಕ್ಕೂ ನಾನು ಟೈಮ್ ಸಿಗಲಿಲ್ಲ. ಹೀಗಾಗಿ ಸ್ವಲ್ಪ ಜನರ ಹತ್ರ ಇದು ತಲುಪೈತಿಲ್ಲೋ ಸುದ್ದಿ ಗೊತ್ತಿಲ್ಲ. ಇರಲಿ, ತಾವು ಬಂದಿರಲ್ಲ ಭಾಳ ಸಂತೋಷ. ತಾವೆಲ್ಲ ಗಟ್ಟಿ ಕಾಳದಿರಿ, ನಿಜವಾದ ಆಸಕ್ತರು ಅಂಥೇಳಿ ನಾನು ಹೇಳಿ ಬಯಸ್ತೀನಿ. ಇನ್ನು ನಮ್ಮ ದಾನಮ್ಮ ಅಂಗಡಿಯರು ಭಾಳ ಸುಂದರವಾಗಿ ಕವನ ಸಂಕಲನ ಬರೆದಿದ್ದಾರೆ. ಅವ್ರದ್ದು ಎರಡನೇ ಕವನ ಸಂಕಲನ. ಮೊದಲೇದು ಇಲ್ಲೇ ಬಿಡುಗಡೆ ಇಲ್ಲೇ ಆಗೈತಲ್ರಿ ದಾನಮ್ಮ. ಮೊದಲೇ ಕವನ ಸಂಕಲನ ಮೊದಲೇದು ಇಲ್ಲೇ. ಇದು ಎರಡನೇ ಕವನ ಸಂಕಲನದವರು. ಇದನ್ನು ಭಾಳ ಹಿರಿಯ ಸಾಹಿತಿಗಳು ಅಂದ್ರೆ ನಮ್ಮ ಗುರುದೇವಿ ಹಿಲ್ಲಪ್ಪನವ್ರ ಮಠ ಅಂತವರು ಮುನ್ನುಡಿ ಬರೆದು ಕೊಟ್ಟಾರ. ಮತ್ತು ಭಾಳ ದೊಡ್ಡವರು ಇದಕ್ಕೆಲ್ಲ ಬರ್ದಾರ. ಬೆನ್ನುಡಿ ಕೂಡ ಶರ್ವಾಣಿ ಗೌರಿ ಕರ್ಕಿಯವರು ಬರ್ದಾರ. ನಮ್ಮ ಬೈಲು ಹೊಂಗಲ್ದ ಒಂದು ಶ್ರೇಷ್ಠ ಸಾಹಿತಿ ಆಕೆ. ಮಕ್ಕಳ ಸಾಹಿತಿ ಭಾಳ ಸುಂದರವಾಗಿ ಆಕೆ ಮಾಡ್ತಾಳೆ. ಅದು ಗೌರಿ ಕರ್ಕಿಯವರು ಬಂದಿಲ್ಲ ಹೇಳಿದ್ರಿಂದ ನೋಡ್ರಿ ಹಿಂಗೆ ಆಸಕ್ತರು. ತಾವು ಬರೆದಂಥ ಪುಸ್ತಕ ಬಿಡುಗಡೆಗೆ ಬರಾಕ್ಸೋದಕ್ಕೆ ನಾವು ಕನ್ನಡ ನಾಡು ಮಂದಿ ಇದೇ ಮಹಾರಾಷ್ಟ್ರದಾಗ ಇಡ್ರಿ ನೀವು ತುಂಬಿ ತುಳುಕ್ತದ. ಬೇಕಾದ್ರೆ ಮರಾಠಿ ಮಂದಿ ಕೈ ಹೇಳಿದ್ನಿ ಅಂದ್ರೆ ಇಷ್ಟೊತ್ತಿಗೆ ಎಲ್ಲರೂ ಫುಲ್ ಹಾಕಿದ್ರು. ಯಾಕೆ ಕನ್ನಡದವ್ರಿಗೆ ಯಾಕೆ ಅಭಿಮಾನ ಹುಟ್ಟೋಲ್ತು ಏನೋ ಸ್ವಾಭಿಮಾನ ಬೇಡ್ರಿ. ಎಷ್ಟಂತ ಬಡೋದು ಎಬ್ಬಿಸ್ಲಿ. ನಂದು ಅವಧಿ ಮುಗ್ಯಾಕೆ ಬತ್ತ. ನಾನು ಏನು ಹೋಗಿ ಮನ್ಯಾಗ ಕುಂಡ್ರಾಕಿ ಏನು ಮಾಡ್ತೀರೋ ಮಾಡ್ಕೊರಪ್ಪ. ಎಷ್ಟಂತ ಬಡೋದು ಎಬ್ಬಿಸೋದು ನಿಮ್ಮನ್ನ. ಸ್ವಲ್ಪರೇ ಅಭಿಮಾನ ಆಗಿ ಇದು ಪುಸ್ತಕ ಹಿಂದೆ ಮುಂದೆ ಬರ್ದವ್ರು ಬೇಕು ಬೇಡ ಅವ್ರು ಬರ್ಬೇಕಲ್ಲ. ಅವರೇ ಬರ್ಬೇಕು ಮೊದಲು. ಹಾಂ, ನೀವು ಹಿಂದಾಡ್ ಬರ್ಬೇಕು ಹೌದಲ್ರ. ಹಾಂ, ಅದಕ್ಕೆ ಹಾಡಿದ್ರಲ್ಲ ಭಾಳ ಚಂದ ನಮ್ಮ ಜೋಶಿಯವರು ಹಾಡ್ತಾರೆ. ಅದಕ್ಕೆ ಅವ್ರಿಗೆ ಪ್ರಯತ್ನ ಹಚ್ಚಿಬಿಟ್ಟಿದ್ದೆವು. ಖಾಯಂ ಇನ್ನೊಂದು 2 ಸಲ ಕಾರ್ಯಕ್ರಮ ಅದಾವ್ರಿ, ಮುಗಿತಾನೆ ನೀವು ಹಾಡ್ರಿ ಅಂಥೇಳಿ ಚಂದ ಅವರು ಸುಶ್ರಾವಾಗಿ ಹಾಡಿದ್ರು. ಇರಲಿ, ಇನ್ನು ನನಗೆ ದಾಪುಗಾಲ ವಿಷಯ ಸಲುವಾಗಿ ಮಾತಾಡಂತ ಹೇಳಿದಾರೆ. ನಾನು ಏನಿಲ್ಲ, ಈಗಾಗಲೇ ನಮ್ಮ ಗುರುದೇವ್ ಹುಲಿಯಪ್ಪನವ್ರ ಮಠ ಆಗಲಿ ಗೌರಿ ಕರ್ಕೆ ಆಗಲಿ ಇದರ ಬಗ್ಗೆ ಭಾಳ ಚೆಂದಾಗಿ ಹೇಳ್ಯಾರ ನೋಡ್ರಿ.
ಅವ್ರು ಏನು ಬರೀತಾರೆ ನೋಡ್ರಿ, ಒಬ್ಬ ಸಾಹಿತಿಯಾಗಿ ಒಡನಾಡಿಯಾಗಿ ಸೌಭಾಗ್ಯ ಖುಷಿ ಮತ್ತೇನೋ ಹೇಳಿರಿ, ಭಾಷೆ ಮತ್ತು ಬಾಂಧವ್ಯ ಎರಡೂ ಜೊತೆಯಾಗಿ ಹೆಣೆದುಕೊಂಡ ಅಪರೂಪದ ಕ್ಷಣ ಅಂತಾರೆ. ಭಾಷೆ ಮತ್ತು ಬಾಂಧವ್ಯ ಎರಡೂ ಜೊತೆಯಾಗಿ ಹೆಣೆದುಕೊಂಡಾಗ ಒಂದು ಸಾಹಿತ್ಯ ಸೃಷ್ಟಿ ಆಗ್ತದೆ ಅಂಥೇಳಿ ನಮ್ಮ ಗುರುದೇವಿಯವರು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಮತ್ತು ಹೇಳಿದಾರೆ ನೋಡ್ರಿ, ಭಾವ ಲಹರಿಯ ಬದುಕಿನ ಅಲೆಗಳಂತೆ ಕಾವ್ಯವೆಂದರೆ ಕೇವಲ ಅಕ್ಷರಗಳ ಜೋಡಣೆ ಅಲ್ಲ, ಅದು ಮನದಾಳದ ಭಾವನೆಗಳ ಅಭಿವ್ಯಕ್ತಿ, ಅನುಭವದ ನಿಕಷಕ್ಕೆ ಒಡ್ಡಿದ ಸತ್ಯದ ನುಡಿಗಳು. ಸಾಹಿತ್ಯದೊಳಗೆ ಏನಾಗ್ತದ, ತಾನಾಗೇನೆ ಸತ್ಯದ ನುಡಿ ಅಲ್ಲಿ ಬಂದು ಬಿಡ್ತಾವೆ. ಏನೇನಾರ ಬರೆಯೋಕ್ಕಾಗೋದಿಲ್ಲ, ವರ್ಣನ ಬರಿಬೋದು, ಆರ ವರ್ಣನೆ ಹಿಂದಿದ್ದು ಸತ್ಯದ ಲೇಪ ಇರ್ತದೆ, ಸುಳ್ಳಂತರೂ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಇದನ್ನು ತುಂಬ ಸುಂದರವಾಗಿ ಅವರು ಗುರುದೇವರು ಹೇಳಿದ್ದಾರೆ. ಗೃಹಿಣಿಯಾಗಿ, ತಾಯಿಯಾಗಿ, ನೌಕರಿಯ ಸಾರಥ್ಯ ಹಿಡಿದು ಸಂಸಾರದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ತಮ್ಮೊಳಗಿನ ಸಾಹಿತ್ಯ ಪ್ರೇಮವನ್ನು ಜೀವಂತವಾಗಿಟ್ಟುಕೊಂಡು ಸಮಾಜಕ್ಕೆ ಮುಖಪುಟವಾಗಿ ನಿಲ್ಲುವ ಕವಿತ್ರಿಯರ ಸಾಲಿಗೆ ದಾನಮ್ಮ ಅಂಗಡಿಯವರು ಕೂಡ ಸೇರುತ್ತಾರೆ ಅಂಥೇಳಿ ನಮ್ಮ ಗುರುದೇವರು ಹೇಳಿದ್ದಾರೆ. ಅತ್ಯಂತ ಸರಳ ಸಜ್ಜನಿಕೆಯ ಸಹೃದಯ ಮಹಿಳೆಯಾದ ಶ್ರೀಮತಿ ದಾನಮ್ಮ ಅಂಗಡಿಯವರು ರಚಿಸಿದ ಈ ಕವನ ಸಂಕಲನವು ಇವತ್ತು ಬಿಡುಗಡೆ ಮಾಡಿದ್ದೀವಲ್ಲ, ನಮಗೆ ಭಾಳ ಸಂತೋಷ ಅನ್ನಿಸ್ತದೆ. ಇದರೊಳಗೆ 51 ಕವನಗಳದ. ಇದನ್ನು ನಮ್ಮ ವಿಜಯಲಕ್ಷ್ಮಿ ಪುಟ್ಟಿಯವರು ಮುನ್ನುಡಿ ಬರೆದಿದ್ದಾರೆ. ಇದನ್ನು ಅವ್ರ ಮಾತುಗಳು ಇವು, ಕ್ಷಮಿಸಬೇಕು. ಅಜ್ಜನ ಸೈಕಲ್ ಇಡೀ ಕುಟುಂಬದ ನೆನಪುಗಳ ಸಂಕೇತವಾಗಿ ಮೂಡು ಬಂದಿದ್ದು ಅಂಥೇಳಿ ಹೇಳಿದ್ದಾರೆ. ಗಡಿಯಾರ, ಛತ್ರಿ, ಕನ್ನಡಿಗಳ ವಸ್ತುಗಳನ್ನು ಕೂಡ ಕವಿತಾ ಬರೆದಿದ್ದಾರೆ. ಗೋಡೆ ಮ್ಯಾಗಿನ ಗಡಿಯಾರನೂ ದಾನಮ್ಮ ಬಿಟ್ಟಿಲ್ರಿ, ಅದ್ರ ಮ್ಯಾಗೂ ಕವನ ಬರೆದಿದ್ದಾರೆ. ತಾವೆಲ್ಲ ಪುಸ್ತಕ ತೊಗೊಂಡು ಓದ್ರಿ, ಕೊಂಡು ತಗೋರಿ. ನೋಡ್ರಿ, ಪುಟ್ಟಿಯವರ ಮಾತನಾಗ ಹೇಳ್ತೀನಿ, ದಾನಮ್ಮ ಅಂಗಡಿಯವರು ಒಬ್ಬ ಸಹೃದಯ ಮಹಿಳೆಯಾಗಿ, ಶಾಂತಾಯಿಯಾಗಿ ತಮ್ಮ ಆಲೋಚನೆಗಳನ್ನು ಅತ್ಯಂತ ಸರಳ, ಸುಂದರ ಮತ್ತು ಜನಸಾಮಾನ್ಯರಿಗೂ ತಲುಪುವಂಥ ಭಾಷೆಯಲ್ಲಿ ಉಣಬಡಿಸಿದ್ದಾರೆ. ಅವರ ಬದುಕಿನ ಅನುಭವಗಳೇ ಕಾವ್ಯದ ಹನಿಗಳಾಗಿ ಇಲ್ಲಿ ಜಿನುಗಿವೆ. ಅಂದ್ರೆ ಅವರು ನೌಕರಿ ಮಾಡೋಕ್ಕೆ ಹೋಗ್ತಿದ್ರು, ಮನೆಯಾಗಿರ್ತಿದ್ರು, ಯಜಮಾಂತಿಯಾಗಿ, ಒಂದು ತಾಯಿಯಾಗಿ ಏನೇನು ಅನುಭವ ಬಂದವ ಅವನ್ನೆಲ್ಲ ಇಲ್ಲಿ ಕಾವ್ಯ ರೂಪಕ್ಕೆ ತಂದಿದ್ದಾರೆ. ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಇವರ ಕೊಡುಗೆ ನಿರಂತರವಾಗಿರಲಿ. ಇನ್ನೂ ಮುಂಬರುವ ದಿನಗಳ ಇವರಿಂದ ಇನ್ನಷ್ಟು ಉತ್ತಮವಾದ ಕೃತಿಗಳು ಹೊರಬರಲಿ ಅಂಥೇಳಿ ಪುಟ್ಟಿಯವರು ಹೇಳ್ತಾರೆ. ಇನ್ನು ನಾನು 1-2 ಕವನ ಬದ್ದಲು ಹೇಳ್ತೀನಿ ಅಷ್ಟೆ, ಕ್ಷಮಿಸ್ರಿ. ಗಡಿನಾಡು ಭಾಷೆ ಇರೋದ್ರಿಂದ ಬದ್ದಲು ಇಂಥವೆಲ್ಲ ಶಬ್ದ ಬರ್ತಾವ. ಅಪ್ಪಟ ಕನ್ನಡ ನುಡಿ ನನ್ನ ಕಡೆ ನಿರೀಕ್ಷೆ ಮಾಡಬೇಡ್ರಿ. ತ್ರಿವಳಿಗಳ ಕಾಲದ ಮಹಿಮೆ ಅಂತ ಹೇಳ್ತಾಳೆ. ನಾವು ಭೋಗಿಸ್ತೇವ್ರಿ. ಮಳೆಗಾಲ ಬಂತು, ಈಗ ಬಂದೈತೆ ನೋಡ್ರಿ, ರಾಡ್ಯಾಗ ಹೆಜ್ಜೆಗಳು ಮುಂದೆ ಬೈತೀವಿ, ಥಂಡ್ಯಾಗ ಗದಗದ ನಡ್ಕೋತಿ ಏನಪ್ಪ ಥಂಡಿದು ಅಂತೀವಿ. ಮತ್ತು ಬ್ಯಾಸ್ಗೆ ಬತ್ತಂದ್ರೆ ಎಂಥ ಬಿಸಿಲಿದು, ಒಂದೀಟ್ರೆ ಮಳೆ ಅದು ಹನಿಬಾರ್ದ, ನೆಳ ಬರಬಾರ್ದ ಅಂತೀವಿ. ಇದು ತ್ರಿವಳಿ ಕಾಲದ ಮಹಿಮೆ ಭಾಳ ಚಂದ ನೋಡ್ರಿ. ಒಂದ ನುಡಿ ಇದ್ರಾಗಿನ ಓದ್ತೀನಿ ನಾನು. ಬೇಸಿಗೆ ಕಾಲವೆಂದಲೇ ಬಿಸಿಲ ಬೇಗೆ, ಜನರು ಹೋಗೋರು ತಂಪು ತಾಣಗಳಿಗೆ, ಬಿಸಿಲ ಬೇಗೆಗೆ ಪಾನೀಯಗಳೇ ಆಧಾರ, ಬಸಿದು ಹೋಗುವ ಬೆವರಿಗೆ ಪರಿಹಾರ. ಬೇಸಿಗೆ ಏನದ ಬಸಿದು ಹೋಗ್ತೈತಿ ಬೆವರ, ಅದಕ್ಕೇನು ಕುಡಿತೇವೆ? ತಂಪು ಪಾನೀಯ ಕುಡಿತೇವೆ. ಚಳಿಗಾಲವೆಂದರೆ ಚುಮು ಚುಮು ಚಳಿ, ಮೈ ಮನಸ್ಸುಗಳಿಗೆ ತಂಪು ತಂಪು, ಪ್ರೇಮಿಗಳಿಗೆ ಬಲು ಇಂಪು ಇಂಪು. ನೋಡಿ, ಪ್ರೇಮಿಗಳನ್ನು ಎದ್ದಿಲ್ಲ. ಪೈರು ಪಚ್ಚೆಗಳಿಗೆ ಕಂಪು ಕಂಪು. ಸದ್ದ ಮಳೆಗಾಲ ಐತಿ, ಅದ್ರ ಬದಲು ಏನು ಬರ್ದಾರ ನೋಡೋರು. ಮಳೆಗಾಲವೇ ಪ್ರಕೃತಿಗೆ ಜೀವಜಲ, ತಿಂಗಳ ತಕ್ಕಂತೆ ಸುರಿಯುವ ಗಂಗಾಜಲ. ನೋಡವ, ನಾ ಮಳೆ ಹರಿಯೋದು ಹನಿ ಹನಿ ಕೇಳಿದ್ನಿ, ಧಬಾ ಧಬಾ ಕೇಳಿದ್ನಿ, ಹಂಗೆ ಹಿಂಗೆ ಮುತ್ತಿನ ಹನಿ ಕೇಳಿದ್ನಿ. ಆದ್ರೆ ನೀವು ಮಾತ್ರ ಭಾಳ ಚಂದ ವರ್ಣನೆ ಮಾಡಿರಿ, ಭಾಳ ಚಂದ ಶಬ್ದ ಯೂಸ್ ಮಾಡ್ಯಾರವರು. ಗಂಗಾಜಲ ನೋಡಿ, ಎಂಥ ಶ್ರೇಷ್ಠವಾದ ಒಂದು ಶಬ್ದ ಕೊಟ್ಟುಬಿಟ್ರು ಮಳೆ ನೀರಿಗೆ.
ನಿಜವಾಗ್ಲೂ ಭಾಳ ನನಗೆ ಖುಷಿ ಅನ್ನಿಸ್ತು ಈ ಶಬ್ದ ಗಂಗಾಜಲ ಅಂಥೇಳಿ ಒಂದು ಹೊಸ ಶಬ್ದನೇ ಮಳೆರಾಯನಿಗೆ ಕೊಟ್ಬಿಟ್ರು ಅವರು. ಇವತ್ತಿನ ಯಾರು ಕೊಟ್ಟದ್ದು ನಾನು ನೋಡಿಲ್ಲ, ಮತ್ತು ಯಾರಿಗಾರದು ಗೊತ್ತಿದ್ರೆ ಹೇಳ್ಬೋದು ಇಂಥವ್ರು ಇಂಥ ಪುಸ್ತಕನೇ ಕೊಟ್ಟಾರ. ಆದ್ರೆ ನಮ್ಮ ದಾನಮ್ಮ ತನ್ನ ಹೆಸರಿನ ತಕ್ಕ ದಾನಮ್ಮನ ತಕ್ಕನ ವಿಚಾರ ಮಾಡಿ ಆ ಮಳೆರಾಯನ ಬೀಳುವಂಥ ಹನಿಗಳಿಗೆ ಗಂಗಾಜಲ ಅಂಥೇಳಿ ಶ್ರೇಷ್ಠವಾದ ಪವಿತ್ರ ಹೆಸರು ಕೊಟ್ಬಿಟ್ಟಿದ್ದಾಳೆ ನೋಡಿ. ಆಹಾ ಎಂಥ ವಿಶಿಷ್ಟ ಪ್ರಕೃತಿ, ಪ್ರಿಯವಳಿ ಕಾಲಗಳ ವಿಶೇಷ ಸ್ವೀಕೃತಿ ಇರುವ ಭೂಮಿ ತಾಯಿಯ ಸಂಸ್ಕೃತಿ, ಕಾಲಗಳ ಮಹಿಮೆಯ ಮಹಾಕೃತಿ. ಇದು ಭೂಮಿ ತಾಯಿಯ ಸಂಸ್ಕೃತಿ. ನಾವು ಜಗತ್ತಿನಾಗ ಬೇರೆ ಬೇರೆ ಸಂಸ್ಕೃತಿ ನೋಡ್ತೇವೆ, ಆದರೆ ಭೂಮಿ ತಾಯಿಗೆ ಇರೋದು ಒಂದೇ ಸಂಸ್ಕೃತಿ, ಅದ್ರದ್ದು ಮಹಿಮೆ ಮಹಾಕೃತಿ ಆಗ್ತದೆ ಅಂತೇಳಿ ಹೇಳಿದ. ಇನ್ನು ವಿದ್ಯೆ ವಿನಯ ಭೂಷಣ, ಅದನ್ನೇನು ನಾವು ಬಾಯಿಗೆ ಹೇಳ್ಕೊತಿದ್ದೇವಲ್ಲ, ಅವ್ರು ಬರೀ ಅಷ್ಟಕ್ಕೆ ಅದನ್ನು ಮಕ್ಕಳಿಗೆ ಕಲಿಸಿಕಪ್ಪಾಗಲಿಲ್ಲ, ತಾವು ಅದ್ರ ಮೇಲೆ ಒಂದು ಕವನ ಹೆಣದ ಬಿಟ್ರು ಅವರು ನೋಡಿ. ಆ ಚಂದ ಒಂದ ನೋಡಿ ಹೇಳ್ತೀನಿ. ವಿದ್ಯೆ ಬಾಳಿನ ಮೆಲಕು, ವಿದ್ಯೆ ಬಾಳಿನ ತಳಕು, ವಿದ್ಯೆ ಬೇಕು ಅದಕ್ಕೂ ಇದಕ್ಕೂ, ವಿದ್ಯೆ ಬಾಳಿನ ಬೆಳಕು ಅಂತ ಹೇಳ್ಯಾರ. ಖರೆ ಐತ್ರಿ ಅಂತ ಹೇಳ್ಯಾರ. ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ವಿದ್ಯೆ ಬೇಕು. ಈಗಿನ ಕಾಲಕ್ಕಂತರೂ ವಿದ್ಯೆ ಇಲ್ಲದಿದ್ದು ನಡೆಯೋದಿಲ್ಲ. ಇನ್ನು ಗೃಹಿಣಿ ಕುಟುಂಬದ ರೂವಾರಿ, ಇದನ್ನು ಬಹುಶಃ ನಾವು ಪುರುಷರ ಕಾವ್ಯ ರಚನೆಯಲ್ಲಿ ಕಾಣ್ತೀವಿ. ಯಾಕಂದ್ರೆ ಅವ್ರಿಗೆ ಇದ್ರದ್ದು ಭಾಳ ಇದು ಇರ್ತೈತಿ, ಗರಜ್ ಅಂದ್ರೆ ಏನಂತ ಹೇಳಿದ್ರೆ ನಾವು ಅವ್ರಿಗೆ ಅದಕ್ಕೆ ಭಾಳ ಅವಶ್ಯಕತೆ ಇರ್ತೈತಿ. ಗೃಹಿಣಿ ಬೇಕಪ್ಪ ಅನ್ನೋದು ಮನೆ ನಡ್ಸಕ್ಕೆ. ಆರು ಒಬ್ಬ ಗೃಹಿಣಿಯಾಗಿಯೇ ಗೃಹಿಣಿ ಇದ್ರ ಮ್ಯಾಲೆ ಬರ್ತಾರಂದ್ರೆ ಭಾಳ ಅಭಿಮಾನ ಅನ್ನಿಸ್ತೈತಿ. ಅದನ್ನೊಂದು ಎಡ ನುಡಿ ನಾ ಹೇಳ್ತಾನೆ. ಗೃಹಿಣಿಯ ಇಡೀ ಕುಟುಂಬದ ರೂವಾರಿ, ಗೃಹಿಣಿಯ ಮನೆಯ ಆಗು ಹೋಗಳ ರಾಯಭಾರಿ, ಗೃಹಿಣಿಯ ಮನೆತನದ ಜವಾಬ್ದಾರಿ, ಗೃಹಿಣಿ ಒಲಿದರೆ ನಾರಿ, ಮುನಿದರೆ ಹೆಮ್ಮಾರಿ. ಇದು ಭಾಷೆ ಇರುತ್ತೆ ನೋಡ್ರಿ. ನಾವು ಗೃಹಿಣಿ ಒಲಿದರೆ ನಾರಿ, ಇದು ಎಲ್ಲರಿಗೆ ಪುರುಷವ್ರಿಗೆ ಅನುಭವ ಬಂದಿರ್ಬೇಕು. ಒಲಿದರೆ ಅದಕ್ಕೆ ನೀವು ಎಲ್ಲ ನಿಮ್ಮ ಮಿಸಸ್ಗಳು ಕರ್ಕೊಂಬರ್ತೀವ್ರಿ ಇಂಥ ಕಾರ್ಯಕ್ರಮಕ್ಕೆ. ಒಲಿದರೆ ನಾರಿ, ಮುನಿದರೆ ಮಾರಿ. ಗೃಹಿಣಿ ಮನೆಯಲ್ಲಿದ್ದರೆ ಮಾನ್ಯ, ಗೃಹಿಣಿ ಮನೆಯಲ್ಲಿಲ್ಲದಿದ್ದರೆ ಬದುಕು ಶೂನ್ಯ. ಗೃಹಿಣಿ ಗೃಹ ಮಂತ್ರಿಯಾಗಿ ಹೊನ್ನು, ಗೃಹಿಣಿ ಇಡೀ ಕುಟುಂಬದ ಬೆನ್ನು. ಗೃಹಿಣಿ ಪತಿಗೆ ಸಹಧರ್ಮಿಣಿ, ಅತ್ತೆ ಮಾವನರಿಗೆ ಮುದ್ದಿನ ಸೊಸೆಯಾಗಿ, ಗೃಹಿಣಿ ಮನೆತನದ ಕಾರ್ಯಕಾರಿಣಿ, ಗೃಹಿಣಿ ಬಾಂಧವ್ಯದ ಶುಭಾಷಿಣಿ. ಆ ಸುಂದರವಾಗಿ ದಾನಮ್ಮ ಕೊಟ್ಟಾರ. ಇನ್ನು ಶರಣರ ವಚನಗಳು ಅಂತೂ ನಿಮಗೆಲ್ಲರಿಗೂ ಗೊತ್ತೇ ಅದ. ಉತ್ತರ ಕರ್ನಾಟಕದವರಿಗೆ ಶರಣರ ವಚನಗಳ ಬಗ್ಗೆ ಬೇರೆ ಹೇಳಬೇಕಾಗಿಲ್ಲ. ಆದರೂ ದಾನಮ್ಮನ ನುಡಿಯಾಗ ಒಂದೆರಡು ಅದರ ಶರಣರ ವಚನಗಳ ಮಹಿಮೆ ಹೇಳ್ತಾರೆ ನೋಡ್ರಿ. ಒಂದೇ ವಚನ, ಆ ಒಂದೇ ನುಡಿ ಅದನ್ನು ಅಂತ ತೋರಿಸ್ತೀನಿ. ವಚನಗಳಲ್ಲಿ ಅಡಗಿದೆ ಬ್ರಹ್ಮಾಂಡ. ವಚನಗಳು ಮನುಷ್ಯರ ತಪ್ಪಿನರುವಾಗುವ ಆಚಾರ ವಿಚಾರ ನಡೆ ನುಡಿಗಳ ತೋರಣ. ಏನದ ಅಂದ್ರೆ ವಚನ ಓದಿದ್ರೆ ಏನಕ್ಕದ ನಮ್ಮ ತಪ್ಪಿನ ಅರಿವು ಆಗ್ತೈತಿ. ಆಚಾರ ವಿಚಾರಗಳ ಯಾವ ರೀತಿ ಇರಬೇಕು, ಬಾಳ್ವೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತಾವ. ಅದಕ್ಕೆಂದ ಶರಣರ ವಚನಗಳು ಹೂರಣ. ಅವು ಹೆಂಗದ ಅಂದ್ರೆ ಶರಣರ ವಚನಗಳು ಒಂದ ಅಂದ್ರೆ ಮೊನ್ನೆ ನಾಗಪ್ಪನ ಕಡುಬು ಎಲ್ಲ ತಿಂದಿರಲ್ಲ. ಆ ನಾಗಪ್ಪನ ಕಡುಬದಾಗ ಏನು ಹಾಕಿರ್ತಾರೆ, ಕಮ್ಮನ ಹುರುಡ ಹಾಕಿರ್ತಾರೆ. ಹಂಗೆ ನಮ್ಮ ವಚನಗಳು ಸುದೇಕ ಇವು ಹೆಂಗದ ಅಂದ್ರೆ ಶರಣರ ವಚನಗಳು ಹೂರ್ಣಿದ್ದಂಗೆ ಸಿವಿ ಸಿವಿ ಹೊಟ್ಟಿಗೆ ಸ್ತಂಪ ಇದೆಲ್ಲ ಹೇಳಿ ಒಂದವ್ರದ ನುಡಿಯೊಳಗೆ ನಾನು ಭಾಳ ಸೇರ್ತಿದ್ದೆ. ಇಡೀ ನಿಮ್ಮದ ಶರಣರ ವಚನಗಳನ್ನು 5 ಪ್ಯಾರಾಗ್ರಾಫ್ದ ಕವನ ಐತಿ. ನಾವೊಂದ ಓದಿನಿ, ಸುಂದರವಾಗಿ ಹೇಳಿದ್ದಾರೆ. ಇನ್ನು ನಮ್ಮ ಶರಣರ ಕ್ರಾಂತಿಕಾರಿ ಬಸವಣ್ಣವರ ವೇದವಾಕ್ಯ ಆದಂಥ ಕಾಯಕವೇ ಕೈಲಾಸ, ಅದ್ರ ಮೇಲೂ ಅವರು ಕವನ ಬರ್ದಾರ. ಬರೀ ಕೈಲಾಸ ಅಂತ ಬಿಡಲಿಲ್ಲ, ಅದನ್ನು ಭಾಳ ಚೆಂದಾಗಿ ಅವರು ಹೇಳಿದಾರ. ಹೆಂಗೆ ಹೇಳಿದಾರ ನೋಡಿ. ಹೇ ಮನುಷ್ಯ, ದುಡಿಮೆ ದುಡ್ಡಿನ ತಾಯಿ, ಆಗದು ಎಂದು ಕೈಕಟ್ಟಿ ಕುಳಿತರೆ ಕುಡಿಕೆ ಹೊನ್ನು ಸಾಲದು ಜೀವನಕ್ಕೆ, ಅದಕ್ಕೆಂದೇ ಕಾಯಕವೇ ಕೈಲಾಸ. ಬರೀ ಬಾಯಿ ಮಾತಲೇ ಹೇಳಿಲ್ಲ ಅವರು. ಕಾಯಕ ಅಂದ್ರೆ ಏನಂದ್ರೆ ಕೈಕಟ್ಟಿ ಕುಳಿತರೆ ಆಗೋದಿಲ್ಲ, ಕುಡಿಕೆ ಹೊನ್ನಿಟ್ಟರು ಸಾಲೋದಿಲ್ಲ. ಅದಕ್ಕೆ ಕಾಯಕ ಕೈಲಾಸ, ದುಡಿದ್ರನ್ನ ಜೀವನಕ್ಕೆ ಸಾರ್ಥಕ ಅಂತ ಹೇಳ್ತಾರೆ. ನಾವು
ಯಾವುದೇ ಕಾಯಕ ಮಾಡಲಿ ಅದು ಪರಿಶುದ್ಧ ಕಾಯಕವಾಗಿರಬೇಕು. ಕೈ ಕೆಸರಾದರೆ ಬಾಯಿ ಮೊಸರಲ್ಲವೇ, ಅದಕ್ಕೆಂದೇ ಶ್ರಮ ವಹಿಸಿ ದುಡಿಯಬೇಕು. ನೋಡಿ, ಕಾಯಕ ಮಾಡಂದ್ರೆ ಅವರೇನು ಹೇಳಲಿಲ್ಲ, ಬೇಕಾದ ಕಾಯಕ ಮಾಡ್ರಿ ಅಂಥೇಳಿ. ಇದರ ದರೋಡೆ ಕಾಯಕನೂ ಬತ್ತು, ಮತ್ತು ತುಡುಗು ಕಾಯಕನೂ ಬತ್ತು. ಅದನ್ನು ಯಾವುದೂ ಬೇಡ. ಆ ಕಾಯಕ ಹೆಂಗಿರ್ಬೇಕಂದ್ರೆ ಪರಿಶುದ್ಧವಾಗಿರ್ಬೇಕು. ಅಂಥ ಕಾಯಕ ಮಾಡಿರಿ. ಅದನ್ನು ಮಾಡಿದಾಗ ಕೈ ಕೆಸರಾಗ್ತದೆ, ಬಾಯಿ ಮೊಸರಾಗ್ತದೆ ಅಂಥೇಳಿ ಇದನ್ನು ದಾಟಿ ಹೆಚ್ಚಿ ಮಕ್ಕಳಿಗೆ ಹಾಡಿಸ್ರಿ. ಬಿಡುವಾಗ ಚಂದ ಭಾಳ ಆಕತ್ತವ್ರು, ಭಾಳ ಚಂದ ಇದನ್ನು ಮಕ್ಕಳು ಭಯಪಟ್ಟು ಮಾಡ್ತಾವೆ, ಇದನ್ನು ಹಾಡ್ತಾವೆ. ಕಾಯಕದ ಹಣ ಸತ್ಪಾತ್ರಕ್ಕೆ ಸಲ್ಲುವುದು, ಅದುವೇ ಪರಿಶುದ್ಧ ದಾಸೋಹ. ದಾನ ಧರ್ಮಾದಿಗಳನ್ನು ಮಾಡಿದಾಗ ನಿಜವಾದ ಜೀವನದ ದೇಹ. ಅಂದ್ರೆ ಯಾವುದಪ್ಪ ಪರಿಶುದ್ಧವಾದ ಕಾಯಕ ಏದ ಹಣ ಏನಿರ್ತದಾಗ ಸತ್ಪಾತ್ರಕ್ಕೆ ಸಲ್ತದ. ನೀವು ಎಲ್ಲೋ ತುಳು ಮಾಡಿ ಎಲ್ಲೋ ದಾನ ಮಾಡಿದ್ರೆ ಅದು ಸತ್ಪಾತ್ರ ಆಗುವುದಿಲ್ಲ, ಅದು ನಿಜವಾದ ಕಾಯಕ ಆಗುವುದಿಲ್ಲ. ಅದು ಪರಿಶುದ್ಧ ದಾಸೋಹ ಆಗ್ತದೆ. ಅಂಥ ಕಾಯಕ ಏನಾಗ್ತೈತಿ? ಪರಿಶುದ್ಧ ದಾಸೋಹ ಆಗ್ತದೆ. ಇವತ್ತು ನೋಡ್ರಿ, ನಮ್ಮ ಪರಿಶುದ್ಧ ದಾಸೋಹ ಮಾಡಿದವರು ಶೈಲಾ ಚಹಾ ಬಿಸ್ಕಿಟ್ ಅವರೇ ಕೊಟ್ಟಾರೆ ಇವತ್ತಿಂದು, ಉಪ್ಪಿಟ್ಟ ಚಹಾ. ಇದು ಒಂದು ದಾಸೋಹದ ಕಾಯಕ ಇದೆ. ಎಲ್ಲಿ ಯಾವಾಗ ಅದನ್ನು ಯಾವ ವೇಳೆಗೆ ಅದನ್ನು ಇದನ್ನು ಮಾಡಬೇಕು, ದಾಸೋಹ ಮಾಡಬೇಕು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಮ್ಮ ಹಿರಿಯ ಜೀವಿಗಳಿಂದ ನಾವು ಕಲ್ತ್ಕೋಬೇಕು. ಇದ ದಾನ ಧರ್ಮಾದಿಗಳನ್ನು ಮಾಡಿದಾಗ ನಿಜವಾದ ಜೀವನದ ದೇಹ. ದಾನ ಧರ್ಮಗಳನ್ನು ಮಾಡಿರಿ, ಅದೇ ಜೀವನದ ನಿಜವಾದ ದೇಹ ಅಂಥೇಳಿ ಭಾಳ ಸುಂದರವಾಗಿ ಹೇಳಿದಾರೆ ದಾನಮ್ಮ. ಮತ್ತು ಇಷ್ಟೆಲ್ಲ ನಿಂದ್ರೆ ಬಾಕಿ ವಿಷಯ ಬಿಟ್ಟಾಡೋರೇನ್ರಿ ನಮ್ಮ ದಾನಮ್ಮ. ಪರಿಸರದ ಪ್ರಜ್ಞೆ ಬಗ್ಗೆನೂ ಕೂಡ ಹೇಳಿದಾರ ಅವರು. ಪರಿಸರ ಮರ್ತಿಲ್ಲ. ಈಗಂತರೂ ಮಳೆಗಾಲದಾಗ ದಯವಿಟ್ಟು ಎಲ್ಲರೂ ಒಂದೊಂದು ಗಿಡ ಹಚ್ಚಿರಿ. ನಿಮ್ಮ ಮನೆ ಮುಂದೆ ಜಾಗ ಇರಲಿಲ್ಲ, ಮನೆ ಮುಂದೆ ಜಾಗ ಇದ್ರೆ ಅಲ್ಲಿ ಹಚ್ಚಿ ಬರ್ರಿ, ತಪ್ಪೇನೇ ಇಲ್ಲ. ಒಂದು ಹಣ್ಣಿನ ತರುವುದು ಅವ್ರ ಮನೆ ಮುಂದೆ ಹಚ್ಚಿ ಬರ್ರಿ. ಎಲ್ಲಿ ಜಾಗ ಇರ್ತದಲ್ಲ ಒಂದು ಗಿಡ ನೆಡ್ರಿ, ಒಟ್ಟ ಗಿಡ ನೆಡ್ರಿ. ಮಳೆಗಾಲ ಗೊತ್ತಿಲ್ಲೋ ಒಂದು ಗಿಡ ನೆಡೋದು, ಅದು ಎಷ್ಟು ಉಳಿತೈತಿ ಬೆಳಿತೈತಿ ಅದು ಗೊತ್ತಿಲ್ಲ. ಆ ಹಚ್ಚೋದಂತರೂ ಬಿಡಬೇಡ್ರಿ. ನೀವು ಒಮ್ಮೆ ಗಿಡ ಮಾಡ್ಕೊಂಡ್ರಲ್ಲೋ ನಿಮ್ಮ ಮಕ್ಕಳು ಅದನ್ನು ಕಲಿತಾರೆ, ಮೊಮ್ಮಕ್ಕಳು ಅದನ್ನು ಕಲಿತಾರೆ. ಈಗ ನನ್ನ ಮೊಮ್ಮಕ್ಕಳು ಬೆಂಗಳೂರಲ್ಲಿ ನಾವು ಚರ್ಚೆ ಮಾಡತ್ತಾವ, ಅಮ್ಮ ನೀ ಎಷ್ಟು ಹಚ್ಚಿದಿ ಈ ಸಲ ಗಿಡಗಳು ಅದು ಕೇಳ್ತಾನೆ. ನಾವು ಫೋನ್ ಮಾಡಿದ್ವಿ ಅಮ್ಮಗೆ, ಬಾರೋ ಮೊಮ್ಮ ಮನೆಗೆ ಬಾ, ಹೇಳ್ತೇನೆ ನಿಂದ ಕಡೆ ಹಚ್ಚಿಸ್ತಾನೆ ಗಿಡ ಅಂತ ಹೇಳಿ. ಈ ಸಲ ಒಟ್ಟ ಗಿಡಗಳು ನಾವು ಪ್ರತಿ ಮಳೆಗಾಲಕ್ಕೂ ಒಂದಾದರೂ ಊರಬೇಕು. ಇಡೀ ಆಯುಷ್ ತುಂಬ ನಾವು ಊರ್ದೇವಂದ್ರೆ ಅದ್ರಾಗಿನ್ನು ಒಂದರ ಗಿಡ ಜೀವನ ತೊಳೆದು ಬೆಳೆದು ಹಣ್ಣು ಹಂಪಲ ಕೊಡ್ತದೆ ಅಂಥೇಳಿ ನನ್ನ ಭಾವನೆ. ಅದು ಎಷ್ಟು ನಿಜನೋ ಸುಳ್ಳು ನೀವೆಲ್ಲ ಪ್ರತ್ಯಕ್ಷ ಮಾಡಿ ನೋಡ್ಬೋದು. ಸಣ್ಣ ಮಕ್ಕಳು ನಿಮಗಿನ್ನೂ ಆಯುಷ್ಯ ಉದ್ದದೆ, ನೀವು ಹಚ್ಚಿದ ಫಲ ನೀವು ತಿನ್ಬೋದು. ನಮಗೆ ತಿನ್ನಕ್ಕೆ ಸಿಗ್ತಿದ್ದಿಲ್ಲ ಗೊತ್ತಿಲ್ಲ, ಆದ್ರೆ ಈಗ ಅವು ಎಂಥದ ಬಂದಾವಲ್ಲ ಕಲಂ ಗಿಡಗಳು, ಅವು ಇವು ಹಚ್ಚಿದ್ರೆ ನಾವು ತಿಂತೀವಿ. ಸಾಕಷ್ಟು ನಮ್ಮ ಬೈಲಮಲ್ಲ ಕಾರ್ಯಕ್ರಮ ಮಾಡಿದಾಗ ಶೈಲಾ ಆಕೆಗೆ ಇದನ್ನು ಕೊಟ್ಟಿದ್ದೆ ನಾನು, ಮಾವಿನ ಸಸಿ. ಆಕೆ ಫೋನ್ ಮಾಡಿದ್ಲ, ಮಾವಿನ ಹಣ್ಣು ಬಿಟ್ಟಾರಿ ಮೇಡಮ್ಮ, ನೀವು ಊರಾಗದಿರಿಲ್ಲೋ ತಂದು ಕೊಡ್ತೇವೆ ಅಂಥೇಳಿ. ಒಲ್ಲೆವ ನಾನು ಹುಳಿ ಹಣ್ಣು ಇಲ್ಲ ಚಲೋದವ್ರಿ ಹಣ್ಣು ಕಡೆಗೆ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ನಾ ತೊಗೊಂಬರ್ತೀನಿ ಅಂತೇಳಿ ತೊಗೊಂಬಂದು ಅಂದ್ರೆ ನಾವು ನೆಟ್ಟ ಗಿಡ ನಮಗೆ ಫಲ ಸಿಕ್ಕ್ಯದ ಅಂಥೇಳಿ ನಾನು ಖುಷಿಲೇ ಹೇಳ್ತೀನಿ. ಎಲ್ಲೋ 100 ಮಂದಿಗೆ ನಾ ಗಿಡ ಕೊಟ್ಟಾಗ ಒಬ್ಬರಾದ್ರೂ ಪ್ರತಿಕ್ರಿಯೆ ಬಂತಲ್ಲ ನಾ ಜೀವಂತಿದ್ದಾಗ, ಆ ಒಂದು ಮಾವಿನ ಗಿಡ ಸಾವಿರಾರು ಹಣ್ಣು ಕೊಡ್ತದೆ. ಆ ಹಣ್ಣದಾಗಿಂದ ಒಂದು 4 ಗಿಡ ಮತ್ತೆ ಹುಡ್ತಾವ ಅಂಥೇಳಿ ನಂದು ಆಸೆ. ಅದಕ್ಕೆ ದಾನಮ್ಮ ಹೆಂಗೆ ಹೇಳ ನೋಡ್ರಿ ಚಂದ ಹೇಳಿದ. ಇಷ್ಟೊಂದು ಶ್ರೀಮಂತರಾಗುವ ಆಸೆ ನಮಗೇಕೆ, ಶ್ರೀಗಂಧ ತೇಗ ಹೊನ್ನಿ ಮರಗಳ ಕದ್ದು ಕಡಿಯೋರೇಕೆ, ಅವುಗಳ ಮಾರಿದ ಹಣದಲ್ಲಿ ಮೋಜು ಮಸ್ತಿಗೆ ಬೇಡ ಮನುಷ್ಯ ಇದು ತರವಲ್ಲ. ಈಗ ಶ್ರೀಗಂಧ ಗಂಧ ಹೊನ್ನಿ ಶ್ರೀಗಂಧ ಅಂತರೂ ಎಲ್ಲ ಇವತ್ತು ಬೆಳೆದಿದ್ದು ನಾಳೆ ನೋಡಿದ್ರು ನಮ್ಮಂತರು ನಮ್ಮ ಗಿಡನ್ಯಾಗ 10-15 ಗಿಡ ಇದ್ದವು, ನೋಡೋದ್ರಾಗ ಖಲಾಸ್ ಅದ ಎಲ್ಲ ಗಿಡಗಳು. ಅಕ್ಷರಶಃ ಕೋರ್ಟ್ ಮುಂದಿನ ಗಿಡನೂ ಶ್ರೀಗಂಧದ ಬಿಡಲಿಲ್ಲ. ನೈಲಾಸ್ ತೇಗ ಹೊನ್ನೆ ತೇಗ ದೊಡ್ಡ ದೊಡ್ಡ ಸಾವಾನಿ ಗಿಡನೂ ಬಿಡುವುದಿಲ್ಲ. ದೊಡ್ಡ ಹತ್ಕೊಂಡ್ರೆ ಹತ್ತುರತ್ತ ಒಂದು ಕ್ಷಣದಾಗ ಒಂದೊಂದು ತುಡುಗು ಮಾಡ್ಕೊಂಡು ಕಡ್ಕೊಂಡು ಹೋಗ್ಬಿಡ್ತಾರೆ. ಅವನು ಏನು ಮಾಡ್ತೀರಿ ಹಣ, ಅದನ್ನು ಸತ್ಪಾತ್ರಕ್ಕೆ ಬಳಸ್ತೀರ, ಅದು ಇಲ್ಲ ಮೋಜು ಮಸ್ತಿಗೆ ಬಳಸ್ತೀರಿ, ಇದು ತರವಲ್ಲ ಅಂತ ಹೇಳ್ತಾರೆ ಅವರು.
ಪಂಚಭೂತಗಳಿಂದ ಆದ ನಮ್ಮ ದೇಹಕ್ಕೆ ಪರಿಸರದ ಆಕಾರಗಳು ಬೇಕೇ ಬೇಕು. ಭೂಮಿ, ಸೂರ್ಯ, ಚಂದ್ರ, ನದಿ, ಬೆಟ್ಟಗಳಿಲ್ಲದ ಜೀವನ ಬಲುಭಾರ ಅತಿಹೀನ. ನಮ್ಮ ದೇಹ ಹೆಂಗೈತಿ? ಅದು ಪಂಚಭೂತಗಳಿಂದ ಆಗಿದ್ದೈತಿ. ಇದಕ್ಕೆ ಭೂಮಿ ಬೇಕು, ಸೂರ್ಯ ಬೇಕು, ಚಂದ್ರ ಬೇಕು, ನದಿ ಬೇಕು, ಬೆಟ್ಟ ಬೇಕು. ಅವು ನೋಡ್ರಿ ನೀವು, ನದಿ, ಒಂದಿಟ್ಟು ಕೆರೆ, ಗುಡ್ಡ, ಅದೇನೂ ಇರಲಿಲ್ಲ ಅಂದ್ರೆ ಬರೀ ಒಣ ನೆಲ ಇತ್ತು, ಬೈಲಿತ್ತಂದ್ರೆ ಎಷ್ಟು ಬೇಸರ ಆಕ್ಕದು. ಇದೇನು ನೋಡೋದವ ಸರಿ ಅನ್ನಿಸ್ತದೆ. ಎಲ್ಲೇ ಒಂದು ಗುಡ್ಡ ದೂರಿಂದ ಕಂಡ್ರೆ ಅಲ್ಲಿ ಒಂದು ಗುಡ್ಡ ಕಾಣ್ತು ಎಂದರೆ ಒಮ್ಮೆ ಅದನ್ನು ಹತ್ತಬೇಕು ಅನ್ನೋದು ಮನ್ಸಿಗೆ ಈಗದಾನ. ಹೊಳಿ ದಾರಾಗ ಹೊಳಿ ಎತ್ತಿದ್ರೆ ನಾ ಎಲ್ಲೇ ಪ್ರವಾಸಕ್ಕೆ ಹೊಂಟ್ರೆ ಅಥವಾ ಎಲ್ಲೇ ಊರಿಗೆ ಹೊಂಟ್ರೆ ತವ್ರ ಮನೆಗೆ ಹೊಂಟ್ರೆ ಹೊಳಿ ಕೊಂಡು ಕೂಡಲೇ ಕಾರಗಡೆ ಅಂದು ಇಳಿದು ಆ ಹೊಳಿದಂಡಿಗೆ ಹೋಗಿ ಕೈಕಾಲು ತಗೊಂಡು ಒಂದು ಗಳಿಗೆ ಕುಂತು ಒಂದು ಪರಿಸಿ ನೀರು ಕುಡಿದು ಮ್ಯಾಲೆ ಬರ್ತೀನಿ. ಅದೊಂದು ಪ್ರೀತಿ ಅದು ಹೊಳಿ ಹರಿದಿದ್ದು. ನಿಮ್ಮ ಬೆಳಗಾವದಾಗ ನೋಡ್ರಿ ಕೆರೆ ತುಂಬೈತಿಗ, ಎಷ್ಟು ಖುಷಿ ಅನ್ನಿಸ್ತದೆ ಕೆರೆ ತುಂಬೈತಲ್ಲಿ. ನನ್ನ ಮೊಮ್ಮಗಳು ಕರ್ಕೊಂಡಾಗ ಕೆರೆ ದಂಡಿಗೆ ಒಂದು ಟ್ರೈನ್ ಇತ್ತು, ಈಗ ಐತಿ ಇಲ್ಲೋ ಗೊತ್ತಿಲ್ಲ. ಆ ಟ್ರೈನ್ದಾಗ ಯಾವಾಗಲೂ ಆಡ್ಸಕ್ಕೆ ಬರ್ತಿದ್ದೆ ನಾನು. ಕರ್ಕೊಂಡು ಅವ್ರಿಗೆ ಆ ಕೆರೆ ಸುತ್ತ ಹಿಂಗೆ ಆಡಿಸಿ ಕರ್ಕೊಂಡು ವಾಪಸ್ ಹೋಗ್ತಿದ್ದೆ. ಅದು ಒಂದು ಸುಂದರವಾದ ಪರಿಸರ ಇರ್ತದೆ. ಕೆರೆ ಹಿಂದೆ ಕಮಲ ಕೆರೆ ಅಂತಿದ್ದತ್ತೆ. ಕಮಲವಿನ ಆಕಾರದಾಗ ಆ ರಾಜ ಕಟ್ಸಿದ್ದ ಕೆರೆ ಇತ್ತು. ಈಗ ಅದೆಲ್ಲ ಹೋಗಿ ಒಂದು ಚೌಕೋ, ಒಂದು ಭಾಗ, ಒಂದು ದಳದ ಭಾಗವಾಗಿ ಉಳಿದೈತೆ. ಕಮಲವಿನ ಒಂದು ದಳದ ಗತೆ ಅಷ್ಟೇ ಉಳಿದೈತಿ ಕೆರೆ. ಅದು ಬೆಳಗಾವಿ ಕೆರೆ. ಹೇ ಮನುಜ, ಪರಿಸರ ಹಾಳು ಮಾಡಬೇಡ, ಎಲ್ಲೆಂದರಲ್ಲಿ ಉಗಿಯದೆ ಸ್ವಚ್ಛ ಮಾಡು. ಮನೆ ಮುಂದೆ ಒಂದೊಂದು ಗಿಡ ನೆಡು, ಅದರ ಹೂ ಕಾಯಿಗಳನ್ನು ಪಡೆ. ಮನುಜ, ಪರಿಸರ ಹಾಳು ಮಾಡಬೇಡ, ಎಲ್ಲಿ ಬೇಕಲ್ಲಿ ಉಗಿಬೇಡ. ನಾವು ಪುಣ್ಯವಂತ್ರಿ, ನಾವು ಬೆಳಗಾವಿ ಜನ ಭಾಳ ಚಲೋ ಅದಿರಿ ನೀವೆಲ್ಲ. ನಮ್ಮ ಮಹಾರಾಷ್ಟ್ರ, ನಮ್ಮ ಸೊಲ್ಲಾಪುರಕ್ಕೆ ನೋಡ್ಬೇಕು. ನಾವು ಹಾಕ್ಯಾಟ ಅನ್ನಿಸ್ತವ. ಇಡೀ ರಸ್ತೆಗಳೆಲ್ಲ ಕೆಂಪು ಕೆಂಪು ಕೆಂಪು. ಹೌದಲ್ರಿ ಮೌಸಿ? ನಮಸ್ತೆ ಹೇಳ್ರಿ. ಸೊಲ್ಲಾಪುರದಾಗ ಗುಟ್ಕ ತಿನ್ನೋದು ಉಳಿದು ಇಡೀ ರಸ್ತೆ ಬಣ್ಣ ಬಣ್ಣದ ವರ್ಣರಂಜಿತ ಸಿದ್ದರಾಮೇಶ್ವರ ಅಂತ ಮಹಾಸಂತ ಆಗಿ ಹೋಗಿದ್ದ ನೆಲ ಅದ. ಹೇಗಿರ್ಬೇಕಂದ್ರೆ ಅದು ರಸ್ತೆ ನೀರು ತೊಳೆದು ಸ್ವಚ್ಛ ಇಡ್ಬೇಕು. ಇಡೀ ರಸ್ತೆ ಎಲ್ಲಿ ಬೇಕಲ್ಲಿ ಹೋಗ್ರಿ ಕೆಂಪು ಕೆಂಪು. ಆ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿ ಜನ ಭಾಳ ಚಲೋ ರೀ. ಸ್ವಲ್ಪ ಮೂಲಿಗೆ ಅದ ಉಗಿತಾರ. ನಮ್ದು ಇಲ್ಲಿ ಜಿನೆದಾಗೂ ನಡುವು ಕೆಂಪು ಕೆಂಪು ಮಾಡಿದ್ರು. ಸ್ವಲ್ಪ ಇವರಿಗೆ ಹರಿಕ್ ಹಚ್ಚಾನ ಯಾರೋ ಒಂದಿಟ್ಟು ಉಗುಳಿದ್ರೆ ಸ್ವಚ್ಛ ಒರೆಸ್ತಾನ ಪಾಪ. ನಮ್ಮ ಯಾರು ವಾಚ್ಮನ್ ಅದೊಂದು ಕೆಲಸ ಮಾಡ್ತಾರೋ. ಒಂದೊಂದು ಗಿಡ ನಡು, ಅದರ ಹೂ ಕಾಯಿ ಫಲಗಳನ್ನು ಪಿಡಿ. ನಾಗಳೇ ಹೇಳಿದ್ನಲ್ಲ, ಒಂದು ಗಿಡ ನಡ್ರಿ, ಹೂವು ಹಣ್ಣು ಆಗ್ತಾವೆ. ಕಡೆಗೆ ನೀವು ಹಣ್ಣಿನ ಗಿಡ ಬೆಳೆಯೋಕ್ಕಾಗಲಿಲ್ಲ, ಒಂದು ಹೂವಿನ ಗಿಡ ಬೆಳೀರಿ. ಗುಲಾಬಿ ಹೂವು ಹಚ್ಚಿರಿ. ಬೇಡ, ಏನೂ ಬೇಡ, ಗುಲ್ಬಕ್ಷಿ ಹೂ ಅಂತಾರೆ. ನೀವು ಏನಂತೀರಿ ಕನ್ನಡ? ಗುಲ್ಬಕ್ಷಿ ಇಂಗ್ಲೀಷ್ ಅಲ್ಲ, ಗುಲ್ಬಕ್ಷಿ ಅಂತಿರಲ್ಲ. ಆ ಗುಲ್ಬಕ್ಷಿ ಬೀಜ ತಂದು ನೆಟ್ಟಿದ್ರೆ ಸಾಕಷ್ಟು ದಿನ ಹೂ ಕೊಡುತ್ತದ. ಅದಕ್ಕೆ ನೀವೇನೂ ಮಾಡೋದು ಅಗತ್ಯ ಇಲ್ಲ. ವಾರಕ್ಕೊಮ್ಮೆ ನೀರು ಹಾಕಿದ್ರೆ ನಡೀತದೆ. ಆದ್ರೆ ಅದು ಏನು ಮಾಡ್ತದ? ಹೂ ಕೊಡ್ತದೆ ಪ್ರತಿಫಲವಾಗಿ. ನಿಮ್ಮ ಬಾರೆ ಯಾವ ಗಿಡ ಹಚ್ಚಾಕಾಗ್ತಿದ್ರು ಅಂತಂದ್ರೆ ಒಂದು ಸದಾ ಮಲ್ಲಿಗೆ ನೋಡ್ರಿ. ಗುಲಾಬಿ ಆರೈಕೆ ಬಿಡ್ತದ್ರಿ. ಗುಲಾಬಿ ಹಚ್ಚಿ ಬಿಡುವಂಗಿಲ್ಲ, ಅದು ಆರೈಕೆ ಮಾಡಬೇಕು. ಸದಾ ಮಲ್ಲಿಗೆ ಒಮ್ಮೆ ನೆಟ್ರ ಮುಗಿತು. ಆಯುಷ್ಯ ತುಂಬ ನೀವು ಇರುತ್ತನ ಅದು ಹೂ ಕೊಟ್ಕೋತ ಹೋಗ್ತೈತಿ. ಅದರ ಆಯುಷ್ಯ ಅಲ್ಲ, ನಮ್ಮ ಆಯುಷ್ಯ ಇರುತ್ತನೂ ಕೊಡ್ತೈತಿ. ಅದು ಸದಾ ಮಲ್ಲಿಗೆ ಎಲೆ ಔಷಧ ರೀ, ಹೂವು ಔಷಧ. ಅದು ಮತ್ತೆ ಯಾವಾಗ ಹೇಳ್ತೀನಿ, ಎಲೆ ಹೂವು ಅರ್ದು ಏನು ಮಾಡ್ಬೇಕು ನಾವು. ಆ ಸದಾ ಮಲ್ಲಿಗೆ ಹೂವು ಆದರೂ ಹಾಕ್ರೆ ಕುಂಡ್ಯದಾಗ ಬೆಳಿತಾವೆ, ಗಾಡಿ ಸಂಧ್ಯಾಗ ಬರ್ತಾವೆ, ಎಲ್ಲಿ ಬೇಕಲ್ಲ ಅದು ಗುಡ ಹುಡ್ತಾವೆ. ಒಂದಿಷ್ಟ ಬಗ್ಸಿ ಮಣ್ಣ ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ, ಈ ಸಾಬಾಣ ತಂದಿರ್ತಿರ್ಲೋ, ಸಾಬಾನು ಪೌಡರ್, ನಿರ್ಮಾ ಏನೇನು ಅಡ್ವರ್ಟೈಸ್ ಬರ್ತಲ್ಲ, ಆ ಪೌಡರ್ ತಂದಿರ್ತೀರಿ. ಅವು ಖಾಲಿ ಆಗಿರ್ತಾವೆ. ಅದು ತೊಳೆದ ಅದ್ರಾಗ ಮಣ್ಣು ಹಾಕ್ರಿ. ಮಣ್ಣು ಹಾಕಿ ಆ ಚಿಲ್ಲಿಗೊಂದು ತೂತು ಹೊಡಿದ್ರೆ ಹೆಚ್ಚಿನ ನೀರು ಬಸ್ಸೋದು ಹೋಗ್ಬೇಕು. ಅದ್ರಾಗೊಂದು ಸದಾ ಮಲ್ಲಿಗೆ ಹೂವಿನ ನೆಟ್ರಿ. ನೋಡ್ರಿ ನಿಮ್ಗೆ ಎಷ್ಟು ಹೂ ಕೊಡ್ತೈತದ. ಬರೀ ಒಂದು ಸಣ್ಣ ಚಿಲ್ದಾಗಿನ ಗಿಡ ಹಚ್ಚಿರೋ ಸುರೇಕ ನಮ್ಗೆ ಬಗೀಚೆ ಇಲ್ಲರಿ, ಗಾರ್ಡನ್ ಇಲ್ಲ, ಎಲ್ಲಿ ಹಚ್ಚೋದು ಬೇಡ. ನೀವು ಕುಂಡ್ರು ಕಟ್ಟಿ ಮೇಲೆ ಇಟ್ಟರು ಬರ್ತೈತದ, ಅದು ಹೂ ಕೊಡ್ತೈತೆ ನಿಮಗೆ ಅಂತ ಹೇಳ್ತೀನಿ. ಇದು ಭೂತಾಯಿಯೇ ನೀ ಕೊರಗದಿರು, ಸುಂದರ ಪರಿಸರ ರಕ್ಷಿಸ ನೀ ಕೊರಗದಿರು, ನಾನಾ ರೀತಿಯ ಮಾಲಿನ್ಯಗಳಿಗೆ ನೀ ಬೆದರದಿರು, ಇದೋ ಪರಿಸರ ರಕ್ಷಿಸು ಎಂದು ಪ್ರತಿಜ್ಞೆಗೈಯುವನು. ಈಗ ಅಂಗಡಿಯವರು ಏನು ಮಾಡ್ಯಾರಂದ್ರೆ, ನಾ ಪರಿಸರ ರಕ್ಷಣೆ ಮಾಡ್ತೀನಿ ಅಂಥೇಳಿ ಲೇಖಿನೇ ಪ್ರತಿಜ್ಞೆಗೈದಾರವರು. ಖಂಡಿತ ಮಾಡಿರಿ ಅಂಗಡಿಯವರ, ಹೇಳಿದ ತಕ್ಕ ನಡ್ಕೋರಿ, ಬಿಡಬೇಡ್ರಿ. ಈ ರೀತಿ ಪರಿಸರ ರಕ್ಷಣೆ ಮಾಡ್ತೀನಿ, ಸ್ವಚ್ಛ ಇಡ್ತೇನೋ,
ಅಂದ್ರೆ ನಮ್ಮ ಮನೆ ಕಸ ಹೋದ ಮಂದಿ ಮನೆ ಮುಂದೆ ಚೆಲ್ಲೋದಲ್ಲ, ನಮ್ಮ ಕಸ ನಮ್ಮ ಮನೆ ಬಳದ ಅಡಿಗೆ ಹಾಕೋದು ಅಂಥೇಳಿ ಹೇಳ್ತಾರೆ ದಾನಮ್ಮ ಅಂಗಡಿಯವರು. ಈ ರೀತಿ ಪರಿಸರದ ಸುರೇಖವರು ಒಂದು ರಕ್ಷಣೆ ಬಗ್ಗೆ ಒಂದು ಕವನ ಬರೆದಿದ್ದಾರೆ. ಬಹಳ ಸುಂದರವಾಗಿ ಕವನಗಳನ್ನು ರಚನೆ ಮಾಡಿದ್ದೀರಿ ಅಂಗಡಿಯವರ. ನಿಮ್ಮಿಂದ ಇನ್ನೂ ಸಾಕಷ್ಟು ಈ ರೀತಿಯಾಗಿ ಉತ್ತಮ ಕೃತಿಗಳು ಹೊರಬರಲಿ. ನಾನು ಪ್ರತಿ ಸಲ ಹೇಳೋದನಿಗೆ ಈ ಸಲನೂ ಹೇಳ ಬಯಸ್ತೀನಿ, ಇವಕ್ಕೆ ಒಬ್ಬ ಕಂಠದಾನಿಗೆ ಅಂದ್ರೆ ಸುಸ್ರಾಗಿ ಹಾಡುವವರಿಗೆ ಇವನು ಕೊಡಿ, ಇದ್ರಾಗಿಂದ ಆರಿಸಿ ಒಂದೆರಡು ಕವನ ಆದರೂ ಹಾಡ್ತಾರ. ಅಲ್ದ ನೀವೇನು ಕಲಿಸ್ಕೊಂಡು ಬಂದಿರಲ್ಲ ಮಕ್ಕಳಿಗೆ, ಆ ಮಕ್ಕಳಿಗೂ ಉಪಯೋಗ ಆಗ್ತಾವ. ಆ ರೀತಿ ಒಂದು ಕಂಠದಾನ ಕೊಟ್ಟು ಅವ್ರ ಕಡೆಯಿಂದ ಹಾಡ್ಸಕ್ಕೆ ಹಚ್ಚಿರಿ. ಅವ್ರು ಬಹಳ ಅಪೇಕ್ಷೆ ಇರೋದಿಲ್ಲ ಹಾಡೋದು, ಸ್ವಲ್ಪ ಅವ್ರಿಗೆ ಮಾನ ಅಪಮಾನ ಮಾಡಿದ್ರೆ ಅವರು ಕೂಡ ಅದನ್ನು ಸ್ವೀಕಾರ ಮಾಡಿ ಸುಂದರವಾಗಿ ಹಾಡ್ತಾರೆ. ಅದನ್ನು ಹಾಡಿಸ್ರಿ ಅಂತ ಹೇಳ್ತಾ, ಇವತ್ತು ನನಗೆ ಇಲ್ಲಿ ಹಿರಿಯ ಸಾಹಿತ್ಯ ಅಂತೇಳಿ ನಾನೇನು ಭಾಳ ಪುಸ್ತಕ ಬರ್ದಿಲ್ಲ ರೀ, ಎರಡ ಬರ್ದೀನಿ, ಮೂರನೇ ಪುಸ್ತಕ ಅಲ್ಲೇ ಕುಂತೈತಿ. ಇನ್ನೂ ನನ್ನ ಪುಸ್ತಕ ಪ್ರಿಂಟ್ ಆಗ್ಬೇಕು. ಇದು ಮೌದಿ ಮುಗಿಯಾರ ಮಾಡಿಸಿರತ್ತದ ಸುಮ್ಮನೆ, ಮತ್ತು ಯಾರು ಇದಾರ ಹೊರದಾಗ ಮಾಡಿಸ್ಯಾರ ಅಂದಿದ್ದಾರೆ ಅಂಥೇಳಿ ಅದಕ್ಕೆ ಹಂಗೆ ಇಟ್ಟೇನ. ಭಾಳ ದೊಡ್ಡ ಸಾಹಿತ್ಯ ಅಲ್ಲ, ಇಲ್ಲಿ ದೊಡ್ಡವರು ಎಲ್ಲರೂ ಕುಂತಾರ, ಬಹಳಷ್ಟು ದೊಡ್ಡ ಜನ ಕುಂತಾರ. ಅವ್ರ ಮುಂದೆ ನಾನು ಸಾಹಿತ್ಯ ವಯಸ್ಸಿನೆಲ್ಲ ಹಿರಿಯಳು, ಆದ್ರೆ ಸಾಹಿತ್ಯ ಭಾಳ ಕಿರಿಯ ಸಾಹಿತ್ಯ ಅಂತ ಹೇಳಿ ಹೇಳ್ಕೊಬಯಸ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೇದಿಕೆ ಮೇಲಿದ್ದವರಿಗೆ ಹಾಗೂ ಮುಂದಿನ ಸಭಿಕರಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ತಿಳಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ.